ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಈ ಹೀರೋ ಅಂತಕ್ಕಂತಹ ನಿಮ್ಮ ಫಸ್ಟ್ ಲೆಸನ್ ಏನಿದೆನೋ ಇದರಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಈ ಎಲ್ಲ ಅಂಶಗಳನ್ನು ಕೂಡ ನಾನು ಪಾಯಿಂಟ್ ವೈಸ್ ನಿಮಗೆ ಕೊಡ್ತಾ ಇದ್ದೇನೆ ಮತ್ತು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ. ಯಾಕೆಂದರೆ 2 ಮಾರ್ಕ್ಸ್ಗೆ ಇರ್ಬೋದು ಅಥವಾ 3 ಮಾರ್ಕ್ಸ್ಗೆ ಇರ್ಬೋದು ಅಥವಾ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಥವಾ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಕರಿತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಈ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಆನ್ಸರನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಲೆಸನ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಡಿಟೇಲ್ ಆಗಿರ್ತಕ್ಕಂತಹ ಎಕ್ಸ್ಪ್ಲನೇಷನನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಬೇಕಪ್ಪ ಅಂದರೆ ಆ ವಿಡಿಯೋವನ್ನು ನೀವು ನೋಡ್ಬೋದು. ಅದ್ರ ಜೊತೆಗೆ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಈ ಒಂದು ಲೆಸನ್ನಿಂದ ಕೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಬನ್ನಿ ಈಗ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳಲ್ಲಿ ಈ ಒಂದು ಲೆಸನ್ನನ್ನು ನಾವು ಸರಳವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಅದೇನಪ್ಪ ಅಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡಿರ್ತೀರ. ಬಟ್ ಯಾವುದಾದ್ರೂ ಕ್ವೆಶನ್ ನಿಮ್ಮ ಎಕ್ಸಾಮಲ್ಲಿ ಬಂದಾಗ ನೀವು ಆನ್ಸರ್ಗಳನ್ನು ಪಾಯಿಂಟ್ ವೈಸ್ ಬರಿಬೇಡಿ. ಆಗ ನೀವು ಒಂದು ಪಾಯಿಂಟ್ ಆದಮೇಲೆ ಮತ್ತೊಂದು ಪಾಯಿಂಟ್ ಹಾಕ್ತೇನೆ ಸೆಂಟೆನ್ಸ್ಗಳ ರೂಪದಲ್ಲಿ ಬರಿತಾ ಹೋಗಿ. ಹಾಗಾದರೆ ನಿಮಗೆ ಉತ್ತಮ ಅಂಕಗಳು ಬರ್ತವೆ. ಒಂದು ವೇಳೆ ಪಾಯಿಂಟ್ ವೈಸ್ ನೀವು ಬರಿತಾ ಹೋದರೆ ಅಂಕಗಳನ್ನು ಕಟ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಪಾಯಿಂಟ್ ವೈಸ್ ನಿಮ್ಮ ಆನ್ಸರ್ಗಳನ್ನು ಬರಿಬೇಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟನ್ನು ಡಿಸ್ಕಷನ್ ಮಾಡೋಣ. ಸ್ವಾಮಿ ವಾಸ್ ಸ್ಟಡಿಯಿಂಗ್ ಇನ್ ಸೆಕೆಂಡ್ ಫಾರ್ಮ್ ಆರ್ 7th ಸ್ಟ್ಯಾಂಡರ್ಡ್. ಎಸ್ ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮಿ ಏನಿದ್ದಾನೋ ಅವನು ಸೆಕೆಂಡ್ ಫಾರ್ಮಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ 7th ಸ್ಟ್ಯಾಂಡರ್ಡನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಫಾರ್ಮ್ ಅಂತೇಳಿ ಕರಿತಾ ಇದ್ರು. ಸೊ ಅವನು 7ನೇ ತರಗತಿಯಲ್ಲಿ ಓದ್ತಕ್ಕಂತಹ ಹುಡುಗ ಆಗಿರ್ತಾನೆ. ಹಿಸ್ ಫಾದರ್ ವಾಸ್ ಎ ವೆರಿ ಸ್ಟ್ರಿಕ್ಟ್ ಮ್ಯಾನ್. ಎಸ್, ಅವರ ಫಾದರ್ ಏನಿದ್ನೋ ಸ್ವಾಮಿಯ ಫಾದರ್ ಅವನು ತುಂಬ ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಎಟ್ ದ ಬಿಗಿನಿಂಗ್ ಆಫ್ ದಿಸ್ ಸ್ಟೋರಿ ಸ್ವಾಮೀಸ್ ಫಾದರ್ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಎಸ್, ಈ ಒಂದು ಸ್ಟೋರಿಯ ಆರಂಭದಲ್ಲಿ ಸ್ವಾಮಿಯ ತಂದೆ ಒಂದು ನ್ಯೂಸ್ ಪೇಪರನ್ನು ಓದ್ತಾ ಕೂತ್ಕೊಂಡಿರ್ತಾರೆ. ದ ನ್ಯೂಸ್ ವಾಸ್ ಅಬೌಟ್ ಎ ಬ್ರೇವ್ ಬಾಯ್ ಹೂ ಹ್ಯಾಡ್ ಫೈಟ್ ವಿತ್ ಎ ಟೈಗರ್ ಆ್ಯಂಡ್ ಎಸ್ಕೇಪ್ಡ್ ಫ್ರಾಮ್ ಇಟ್ಸ್ ಕ್ಲಚಸ್. ಎಸ್, ಆ ಒಂದು ನ್ಯೂಸ್ ಆರ್ಟಿಕಲ್ ಯಾವುದ್ರ ಬಗ್ಗೆ ಇತ್ತಪ್ಪ ಅಂದರೆ ಒಬ್ಬ ಬ್ರೇವ್ ಬಾಯ್, ಬ್ರೇವ್ ಅಂದರೆ ಧೈರ್ಯವಂತ ಹುಡುಗ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಒಬ್ಬ ಧೈರ್ಯವಂತ ಹುಡುಗ ಒಂದು ಹುಲಿಯ ಜೊತೆ ಹೋರಾಟವನ್ನು ಮಾಡಿ ತನ್ನ ಪ್ರಾಣವನ್ನು ರಕ್ಷಣೆಯನ್ನು ಮಾಡ್ಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಆರ್ಟಿಕಲನ್ನು ಸ್ವಾಮಿಯ ತಂದೆ ಓದ್ತಾ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್, ದೇರ್ ವಾಸ್ ಎ ಆರ್ಗ್ಯುಮೆಂಟ್ ಬಿಟ್ವೀನ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ಅಬೌಟ್ ದ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಆಫ್ ದಟ್ ಬಾಯ್. ಎಸ್, ಯಾವಾಗ ಸ್ವಾಮಿಯ ತಂದೆ ಆ ಒಂದು ನ್ಯೂಸ್ ಆರ್ಟಿಕಲನ್ನು ಸ್ವಾಮಿಯ ಮುಂದೆ ಓದ್ತಾರೋ ಆಗ ಸ್ವಾಮಿಗೆ ಅದನ್ನು ನಂಬಲಿಕ್ಕೆ ಆಗುತ್ತಿಲ್ಲ. ಯಾಕೆಂದರೆ ಆ ಚಿಕ್ಕ ಹುಡುಗ ಆ ಒಂದು ಹುಲಿಯ ಜೊತೆ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಅವನು ತುಂಬ ದೊಡ್ಡ ವ್ಯಕ್ತಿ ಆಗಿರಬೇಕು ಅಂತೇಳಿ ಸ್ವಾಮಿ ಆರ್ಗ್ಯೂವನ್ನು ಮಾಡ್ತಾ ಹೋಗ್ತಾನೆ. ಆಗ ತಂದೆಗೆ ಸ್ವಲ್ಪ ಕೋಪ ಬರುತ್ತೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿ. ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಹೀಸ್ ಆಫೀಸ್ ರೂಮ್ ಟು ಪ್ರೂವ್ ಹಿ ವಾಸ್ ಎ ಕರೇಜಿಯಸ್ ಬಾಯ್. ಎಸ್, ಕೋಪಗೊಂಡಂತಹ ಸ್ವಾಮಿಯ ತಂದೆ ಸ್ವಾಮಿಗೆ ಒಂದು ಚಾಲೆಂಜನ್ನು ಹಾಕ್ತಾ ಇದ್ದಾರೆ. ಅದೇನಪ್ಪ ಅಂದರೆ ತಮ್ಮ ಒಂದು ಆಫೀಸ್ ರೂಮಲ್ಲಿ ನೀನು ಒಬ್ಬನೇ ಮಲಗು, ನಿನ್ನ ಒಂದು ಏನು ಧೈರ್ಯವನ್ನು ಕರೇಜಿಯಸ್ ಬಾಯ್ ನೀನು ಅಂಥೇಳಿ ಪ್ರೂವ್ ಮಾಡು ಅಂಥೇಳಿ ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳ್ತಾರೆ. ದಿಸ್ ಐಡಿಯಾ ಟೆರಿಫೈಡ್ ಸ್ವಾಮಿ ಬಿಕಾಸ್ ಹಿ ಹ್ಯಾಡ್ ನೆವರ್ ಸ್ಲೆಪ್ಟ್ ಅಲೋನ್. ಯಾವಾಗ ತಂದೆ ಒಬ್ಬನೇ ನೀನು ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳ್ತಾರೋ ಆ ಒಂದು ಐಡಿಯಾ ಸ್ವಾಮಿಯನ್ನು ಭಯಪಡಿಸಿಬಿಡುತ್ತೆ. ಟೆರಿಫೈಡ್ ಅಂದರೆ ಭಯಪಡಿಸು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಹಿ ಹ್ಯಾಡ್ ನೆವರ್ ಸ್ಲೆಪ್ಟ್ ಅಲೋನ್, ಅವನ ಲೈಫಲ್ಲೇ ಅವನು ಯಾವತ್ತೂ ಕೂಡ ಒಬ್ಬನೇ ಮಲಗಿದ್ದ ಇತಿಹಾಸನೇ ಇರಲಿಲ್ಲ. ಹಿ ಯೂಸ್ ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ ಆಲ್ವೇಸ್. ಎಸ್, ಯಾವಾಗಲೂ ಕೂಡ ತನ್ನ ಒಂದು ಅಜ್ಜಿಯ ಪಕ್ಕದಲ್ಲಿ ಅವನು ಮಲಗ್ತಾ ಇದ್ದ. ಒಬ್ಬನೇ ಮಲಗಿ ಅಭ್ಯಾಸ ಇರಲಿಲ್ಲ, ಅದರಿಂದನೇ ಅವನಿಗೆ ತುಂಬಾ ಭಯ ಆಗುತ್ತೆ. ಸ್ವಾಮಿ ಟ್ರೈ ಟು ಚೇಂಜ್ ದ ಟಾಪಿಕ್. ಹಿ ಸ್ಯಾಡ್ ಅಬೌಟ್ ದ ಕ್ರಿಕೆಟ್ ಕ್ಲಬ್ ಆಫ್ ದೇರ್ ಸ್ಕೂಲ್. ಎಸ್ ನೋಡಿ, ಏನಾದರೂ ಮಾಡಿ ಒಬ್ಬನೇ ಮಲಗು ಅಂತಕ್ಕಂತಹ ತಂದೆಯ ಸಜೆಷನ್ನಿಂದ ಅವನು ಎಸ್ಕೇಪ್ ಆಗಬೇಕಾಗಿತ್ತಲ್ವ. ಅದಕ್ಕೆ ಏನು ಮಾಡ್ತಾನೆ, ಟಾಪಿಕನ್ನು ಚೇಂಜ್ ಮಾಡ್ತಾನೆ. ಯಾವ ಟಾಪಿಕನ್ನು ತೆಗೆದುಕೊಳ್ತಾ ಇದ್ದಾನೆ ಅಂದರೆ ತನ್ನ ಒಂದು ಶಾಲೆಯಲ್ಲಿರ್ತಕ್ಕಂತಹ ಕ್ರಿಕೆಟ್ ಕ್ಲಬ್ನ ಬಗ್ಗೆ ಅವನು ಮಾತನಾಡಲಿಕ್ಕೆ ತೊಡಗ್ತಾನೆ. ನೆಕ್ಸ್ಟ್ ಪಾಯಿಂಟ್, ಸ್ವಾಮಿ ಸ್ಯಾಡ್ ಹಿ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ 1st of next month. ಎಸ್ ನೋಡಿ, ತಂದೆ
ಏನೋ ಅವನು ಕ್ರಿಕೆಟ್ ಬಗ್ಗೆ ಹೇಳಲಿಕ್ಕೆ ತೊಡಗ್ತಾನೆ, ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಆಗ ಸ್ವಾಮಿ ಮತ್ತೊಂದು ವಿಷಯವನ್ನು ಹೇಳ್ತಾನೆ. ಏನಪ್ಪ ಅಂದರೆ, ನೆಕ್ಸ್ಟ್ ಮಂತ್ 1 ತಾರೀಕಿಂದ ನಾನು ಒಬ್ಬನೇ ಮಲಗ್ತೀನಿ, ಈಗ ಬೇಡ ಅಂತಕ್ಕಂಥದ್ದನ್ನು ಸ್ವಾಮಿ ಹೇಳ್ತಾನೆ. ನೋಡಿ, ಈ ಒಂದು 2-3 ಪಾಯಿಂಟ್ಸ್ ಏನಿದ್ದಾವೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆಂದರೆ ಸುಮಾರು ಸಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಕೇಳ್ಬೋದು ಅಂದರೆ, ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತೇಳಿ ಕೇಳ್ತಕ್ಕಂತಹ ಒಂದು ಚಾನ್ಸ್ ಇರುತ್ತೆ. ಸೊ ಈ 2-3 ಪಾಯಿಂಟ್ಗಳನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ. ನೆಕ್ಸ್ಟ್ ಪಾಯಿಂಟನ್ನು ನೋಡಿ, ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಚೇಂಜ್ ಹಿಸ್ ಪ್ಲ್ಯಾನ್. He said it was disgraceful to sleeping beside grandmother and mother like a baby. ಸ್ವಾಮಿಯ ತಂದೆ ಕೋಪ ಮಾಡ್ಕೊಂಡು ಹೇಳ್ತಾರೆ, ನಿನಗೆ ನಾಚಿಕೆ ಆಗೋದಿಲ್ವಾ ನಿನ್ನ ಅಜ್ಜಿಯ ಮತ್ತು ತಾಯಿಯ ಪಕ್ಕದಲ್ಲಿ ಮಲಗಲಿಕ್ಕೆ, ಇದರಿಂದ ನಿನಗೆ ಅವಮಾನ ಆಗುತ್ತೆ ಅಂಥೇಳಿ ತಮ್ಮ ಒಂದು ಮಗ ಏನು ಟಾಪಿಕನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸ್ವಾಮಿ ವೆಂಟ್ ಸೈಲೆಂಟ್ಲಿ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್ when his father was arguing with his mother. ಅದೇ ಸಂದರ್ಭದಲ್ಲಿನೇ ಮದರ್ ಜೊತೆ ಫಾದರ್ ವಾದವನ್ನು ಮಾಡಲಿಕ್ಕೆ ತೊಡಗ್ತಾರೆ. ಅದೇ ಸಂದರ್ಭವನ್ನು ಉಪಯೋಗಿಸ್ಕೊಂಡಂತಹ ಸ್ವಾಮಿ ಏನು ಮಾಡ್ತಾನೆ ಅಂದರೆ, ಆ ಪ್ಯಾಸೇಜಲ್ಲಿರ್ತಕ್ಕಂತಹ ತನ್ನ ಒಂದು ಬೆಡ್ ಏನು ಮಲಗ್ತಾ ಇದ್ನೋ ಹಾಗೆ ನಿಧಾನಕ್ಕೆ ತಂದೆಗೆ ಗೊತ್ತಾಗದಾಗೆ ಹೋಗಿ ಅಲ್ಲಿ ಮಲಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. He acted like he was sleeping already and snored under the blanket. ಹಾಗೆ ಹೋಗ್ಬಿಟ್ಟು ಅವನೇನು ಮಾಡ್ತಾನೆ, ಆ ಬ್ಲಾಂಕೆಟನ್ನು ಹೊಚ್ಕೊಂಡು ಮಲಗ್ತಾನೆ ಮತ್ತು ಹಿ ವಾಸ್ ಆಲ್ರೆಡಿ ಸ್ಲೀಪಿಂಗ್ ಅನ್ನೋ ರೀತಿಲಿ, ಅಂದರೆ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ದಾನೋ ಅನ್ನೋ ರೀತಿಲಿ ಆ್ಯಕ್ಟಿಂಗನ್ನು ಮಾಡಲಿಕ್ಕೆ ತೊಡಗ್ತಾನೆ ಮತ್ತು ಆ ಒಂದು ಬ್ಲಾಂಕೆಟ್ ಕೆಳಗಡೆ ಸೇರಿಕೊಂಡು ಸ್ನೋರ್ಡ್ ಅಂದರೆ ಗೊರಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ದಾನೆ ಅಂತೇಳಿ ತಂದೆ ಅರ್ಥ ಮಾಡಿಕೊಂಡು ನನ್ನನ್ನು ಇಲ್ಲೇ ಬಿಡಲಿ ಅಂತಕ್ಕಂತಹ ಒಂದು ಆಸೆ ಅವನಿಗಿದೆ. ಸೊ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಇನ್ನೊಂದು ಕ್ವಶನನ್ನು ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಅದೇನಪ್ಪ ಅಂದರೆ, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ನಲ್ಲಿ ಸ್ವಾಮಿಯನ್ನು ಒಬ್ಬನೇ ಮಲಗಲಿಕ್ಕೆ ಯಾಕೆ ಸ್ವಾಮಿಯ ತಂದೆ ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದಾಗಿರುತ್ತೆ. ಆಗ ನೀವು ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆನೋ ಅದರಲ್ಲಿ ಬರ್ತಕ್ಕಂತಹ ಹಿ ಸ್ಯಾಡ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್ ಟು ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಮದರ್ ಲೈಕ್ ಎ ಬೇಬಿ, ಈ ಪಾಯಿಂಟನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಹಿ ವಾಸ್ ಆಲ್ರೆಡಿ ಸ್ಟಡಿಯಿಂಗ್ ಇನ್ ಸೆಕೆಂಡ್ ಫಾರ್ಮ್ ಅಂತೇಳಿ ಕೂಡ ನೀವು ಪಾಯಿಂಟನ್ನು ಸೇರಿಸ್ಕೊಂಡು ಬರೆದ್ರೆ ನಿಮಗೆ 2 ಅಂಕಗಳು ಬರ್ತವೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿ, ಬಟ್ ಫಾದರ್ ವೋಕ್ ಹಿಮ್ ಅಪ್ ಆ್ಯಂಡ್ ರೋಲ್ಡ್ ಅಪ್ ಹಿಸ್ ಬೆಡ್ ಆ್ಯಂಡ್ ಕ್ಯಾರಿಡ್ ಇಟ್ ಟು ಹಿಸ್ ಆಫೀಸ್ ರೂಮ್. ಏನೇ ನಾಟಕ ಮಾಡಿದ್ರು ಕೂಡ ಸ್ವಾಮಿಯನ್ನು ಅವರ ತಂದೆ ಬಿಡಲಿಕ್ಕೆ ತಯಾರಿರಲಿಲ್ಲ. ಅವನೇನು ಮಲಗಿ ನಿದ್ದೆ ಹೋದ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ನೋ ಸುಮ್ಮನೆ ಆಗಲಿಲ್ಲ ಫಾದರ್. ಅವನನ್ನು ಬಂದು ಎಬ್ಬಿಸಿಕೊಂಡು ಆ ಒಂದು ಆಫೀಸ್ ರೂಮ್ ಕಡೆ ಅವನ ಒಂದು ಬೆಡ್ಡನ್ನು ತೆಗೆದುಕೊಂಡು ಹೋಗ್ತಾರೆ. ಸ್ವಾಮಿ ಹೆಲ್ಪ್ಲೆಸ್ಲಿ ಫಾಲೋಡ್ ಹಿಸ್ ಫಾದರ್. ಯಾವುದೇ ಒಂದು ಸಹಾಯ ಬೇರೆ ಯಾರಿಂದನೂ ಕೂಡ ಅಜ್ಜಿಯಿಂದಾಗಲಿ ತಾಯಿಯಿಂದಾಗಲಿ ಅವನಿಗೆ ಸಿಗಲಿಲ್ಲ. ಸುಮ್ಮನೆ ಹೆಲ್ಪ್ಲೆಸ್ನಿಂದ ತನ್ನ ಒಂದು ತಂದೆಯನ್ನು ಆಫೀಸ್ ರೂಮ್ ಕಡೆ ಫಾಲೋ ಮಾಡಿಕೊಂಡು ಸ್ವಾಮಿ ಹೋಗ್ತಾನೆ. ಹಿ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಟು ಅಲೋ ಹಿಮ್ ಟು ಸ್ಲೀಪ್ ಇನ್ ದ ಹಾಲ್. ಫಾದರ್ಗೆ ಮತ್ತೊಂದು ವಿನಂತಿಯನ್ನು ಅವನು ಇಲ್ಲಿ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇನಪ್ಪ ಅಂದರೆ, ಅಟ್ಲೀಸ್ಟ್ ನಾನು ಈ ಒಂದು ಹಾಲಲ್ಲಾದರೂ ಮಲಗ್ತೇನೆ, ನನ್ನನ್ನು ಬಿಟ್ಬಿಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಹಿ ಸೆಡ್ ದ ಆಫೀಸ್ ರೂಮ್ ವಾಸ್ ವೆರಿ ಡರ್ಟಿ ಆ್ಯಂಡ್ ದೇರ್ ಮೈಟ್ ಬಿ ಸ್ಕಾರ್ಪಿಯಾನ್ಸ್. ನಿಮ್ಮ ಒಂದು ಆಫೀಸ್ ರೂಮಲ್ಲಿ ತುಂಬ ಡರ್ಟಿ ಅಥವಾ ಧೂಳು ಇದೆ ಮತ್ತು ಸ್ಕಾರ್ಪಿಯನ್ಸ್ ಅಲ್ಲಿ ಅಂದರೆ ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳು ಅಂತೇಳಿ ನಾವು ಕರಿಬೋದು, ಚೇಳುಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಸ್ವಾಮಿ ತಂದೆಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಮೂಲಕವಾದರೂ ನಾನು ಎಸ್ಕೇಪ್ ಆಗೋಣ ಅಂತಕ್ಕಂಥ ಒಂದು ಪ್ಲ್ಯಾನ್ ಸ್ವಾಮಿಗಿದೆ. ಫಾದರ್ ಸಜೆಸ್ಟೆಡ್ ಹಿಮ್ ಟು ಸ್ಲೀಪ್ ಆನ್ ದ ಬೆಂಚ್. ಆಯ್ತಪ್ಪ, ಒಂದು ವೇಳೆ ಅಲ್ಲಿ ಸ್ಕಾರ್ಪಿಯನ್ಸ್ ಇದ್ದಾವೆ ಅಂತಲೇ ತಿಳ್ಕೊ, ನೀನೇನು ಮಾಡು ಅಂದರೆ ಕೆಳಗಡೆ ಮಲಗಬೇಡ, ಬೆಂಚ್ ಮೇಲೆ ಮಲಗು, ಆಗ ಸ್ಕಾರ್ಪಿಯನ್ಸ್ ನಿನ್ನನ್ನು ಅಟ್ಯಾಕ್ ಮಾಡಲ್ಲ ಅಂತಕ್ಕಂಥದ್ದನ್ನು ಸ್ವಾಮಿಯ ತಂದೆ ಸ್ವಾಮಿಗೆ ಸಜೆಸ್ಟ್ ಮಾಡ್ತಾರೆ. ಹಿ ಡಿಡ್ ನಾಟ್ ಅಲೋ ಫಾರ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಬಟ್ ಅಲೋ ಟು ಲೀವ್ ದ ಡೋರ್ ಓಪನ್. ಸ್ವಾಮಿ ಒಂದು ಲೈಟನ್ನಾದರೂ ಹಚ್ಕೊಂಡು ಉರಿಸ್ಬೋದಾ ನೈಟು ಅಂತ ಕೇಳ್ಕೊಳ್ತಾನೆ. ಅದಕ್ಕೂ ಕೂಡ ತಂದೆ ಒಪ್ಪೋದೇ ಇಲ್ಲ. ಯಾವುದೇ ಒಂದು ಲೈಟನ್ನು ಅಥವಾ ಲ್ಯಾಂಪನ್ನು ಬರ್ನ್ ಮಾಡೋ ಹಾಗಿಲ್ಲ ರೂಮಲ್ಲಿ ಅಂತೇಳಿ ವಾರ್ನಿಂಗನ್ನು ಕೊಡ್ತಾರೆ. ಆದರೆ ಒಂದು ಅವಕಾಶವನ್ನು ಅವರು ಇಲ್ಲಿ ಸ್ವಾಮಿಗೆ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅದೇನಪ್ಪ ಅಂದರೆ, ಆ ಒಂದು ಆಫೀಸ್ ರೂಮಿನ ಡೋರ್ ಏನಿರುತ್ತೋ ಅದನ್ನು ಬೇಕಾದರೆ ಓಪನ್ ಮಾಡಿ ಬಿಡಲಿಕ್ಕೆ ಒಂದು ಅವಕಾಶವನ್ನು ಸ್ವಾಮಿಗೆ ತಂದೆ ಕೊಡ್ತಾರೆ. ನೆಕ್ಸ್ಟ್ ಪಾಯಿಂಟ್,
ಸ್ವಾಮಿ ಸ್ಲೆಪ್ಟ್ ಅಲೋನ್ ದಟ್ ನೈಟ್. ಎಸ್, ಸ್ವಾಮಿ ತನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಆ ರಾತ್ರಿ ಒಬ್ಬನೇ ಮಲಗ್ತಾ ಇದ್ದಾನೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಎಸ್, ಅವನ ಜೀವನದಲ್ಲಿ ಅವನು ಏನೆಲ್ಲ ದೆವ್ವದ ಕಥೆಗಳನ್ನು, ಭೂತದ ಕಥೆಗಳನ್ನು ಕೇಳಿದ್ನೋ ಅವೆಲ್ಲವನ್ನು ಕೂಡ ಅವನು ಈಗ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಇಟ್ ವಾಸ್ ವೆರಿ ಸೈಲೆಂಟ್ ನೈಟ್. ಹಿ ಕವರ್ಡ್ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ. ಎಸ್, ಅದೊಂದು ತುಂಬ ಶಾಂತವಾಗಿರ್ತಕ್ಕಂತಹ, ಅಂದರೆ ಯಾವುದೇ ಒಂದು ನಾಯ್ಸ್ ಕೂಡ ಅಲ್ಲಿ ಕೇಳಿ ಬರ್ತಾ ಇರಲಿಲ್ಲ, ಅಷ್ಟೊಂದು ಪ್ರಶಾಂತವಾಗಿರ್ತಕ್ಕಂತಹ ನೈಟ್ ಆಗಿತ್ತು. ಆ ರಾತ್ರಿಯಲ್ಲಿ ಸ್ವಾಮಿ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಹೊಚ್ಕೊಂಡ್ಬಿಟ್ಟು ಮಲಗ್ತಾ ಇದ್ದಾನೆ. ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ವಿಲ್ ಅಟ್ಯಾಕ್ ಹಿಮ್ ಎನಿ ಮೂಮೆಂಟ್. ಎಸ್, ಯಾವುದೇ ಕ್ಷಣದಲ್ಲಾದರೂ ಕೂಡ ಆ ಒಂದು ರಾಕ್ಷಸರು ಅಥವಾ ದೆವ್ವಗಳು ಅಂತ ಏನು ಕರಿತೀವೋ ಅವು ನನ್ನ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತಕ್ಕಂಥದ್ದು ಸ್ವಾಮಿಯ ಒಂದು ಎಕ್ಸ್ಪೆಕ್ಟೇಷನ್ ಆಗಿತ್ತು. ಅಂದರೆ ದೆವ್ವಗಳು ಈಗ ನನ್ನನ್ನು ಅಟ್ಯಾಕ್ ಮಾಡ್ತವೆ, ಒಬ್ಬನೇ ಇದ್ದೇನೆ ಅಂತಕ್ಕಂತಹ ಭಯ ಅವನ ಮನಸ್ಸಿನಲ್ಲಿ ಇತ್ತು. He hurriedly got up and spread his bed under the bench and crouched there. ಆ ರೀತಿ ಭಯ ಆದ ತಕ್ಷಣನೇ ಏನು ಮಾಡ್ತಾನೆ ಅಂದರೆ, ತನ್ನ ಒಂದು ಹಾಸಿಗೆಯನ್ನು ಬೆಂಚ್ ಮೇಲಿಂದ ತೆಗೆದುಕೊಂಡು ಆ ಬೆಂಚ್ ಕೆಳಗಡೆ ಅವನು ಸೇರಿಕೊಳ್ತಾ ಇದ್ದಾನೆ, ಅಲ್ಲೇನೆ ಮುದುರಿಕೊಂಡು ಮಲಗ್ತಾ ಇದ್ದಾನೆ. He thought it was the safest place for him. ಎಸ್, ನನಗೆ ತುಂಬ ಸೇಫ್ ಆಗಿರ್ತಕ್ಕಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಈ ಬೆಂಚ್ ಕೆಳಗಡೆನೆ ಅಂತೇಳಿ ಸ್ವಾಮಿ ಥಿಂಕ್ ಮಾಡ್ತಾನೆ. He had a nightmare of tiger chasing him. His feet stuck to the ground and tiger attacked him. ಎಸ್, ನೋಡಿ, ಅವನಿಗೆ ಒಂದು ನೈಟ್ ಮೇರ್ ಅಥವಾ ದುಸ್ವಪ್ನ ಅಂತೇಳಿ ಕರಿಬೋದು. ತುಂಬ ಭಯಾನಕವಾಗಿರ್ತಕ್ಕಂತಹ ಕೆಟ್ಟ ಕನಸನ್ನು ಅವನು ಕಾಣ್ತಾನೆ. ಅದೇನಪ್ಪ ಅಂದರೆ, ಅವನ ಕನಸಲ್ಲಿ ಒಂದು ಟೈಗರ್ ಅವನನ್ನು ಚೇಸ್ ಅಥವಾ ಬೆನ್ನಟ್ಟಿಕೊಂಡು ಬರ್ತಾ ಇರುತ್ತೆ. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನ ಕಾಲುಗಳು ಆ ಗ್ರೌಂಡ್ ಒಳಗಡೆ ಹೂತ್ಬಿಟ್ಟಿರ್ತವೆ. ಆ್ಯಂಡ್ ಟೈಗರ್ ಅಟ್ಯಾಕ್ಡ್ ಹಿಮ್. ಆ ಒಂದು ಟೈಗರ್ ಹಿಂದಿನಿಂದ ಇವನ ಮೇಲೆ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಅವನಿಗೆ ಆ ಒಂದು ಕನಸು ಬೀಳುತ್ತೆ. ಡೆಸ್ಪರೇಟ್ಲಿ ಹಿ ಓಪನ್ಡ್ ಹಿಸ್ ಐಸ್. ಎಸ್, ಆ ಒಂದು ಕೆಟ್ಟ ಕನಸಿನಿಂದ ತುಂಬ ಭಯಭೀತಗೊಂಡಿರ್ತಾನೆ. ಹಾಗೆ ಕಷ್ಟಪಟ್ಟು ತನ್ನ ಕಣ್ಣುಗಳನ್ನು ಅವನು ಓಪನ್ ಮಾಡ್ತಾನೆ. ಹಿ ಸರ್ಚ್ಡ್ ಫಾರ್ ಹಿಸ್ ಗ್ರಾನಿ ಅಟ್ ಹಿಸ್ ಸೈಡ್ ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್. ಎಸ್, ಹಾಗೆ ಎದ್ದವನೇ ಪಕ್ಕದಲ್ಲಿ ತನ್ನ ಅಜ್ಜಿ ಮಲಗಿರ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆಯಿಂದ ಅಜ್ಜಿಯನ್ನು ಮುಟ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವನ ಕೈಗೆ ಸಿಕ್ಕಿದ್ದು ಕೇವಲ ಒಂದು ವುಡನ್ ಲೆಗ್, ಅಂದರೆ ಆ ಒಂದು ಬೆಂಚಿನ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತಹ ಒಂದು ಲೆಗ್ ಏನಿರುತ್ತೋ ಅದು ಅವನ ಕೈಗೆ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಹಿ ಅಂಡರ್ಸ್ಟುಡ್ ಹಿ ವಾಸ್ ಅಲೋನ್ ಇನ್ ದ ರೂಮ್ ಆ್ಯಂಡ್ ಸ್ವೆಟೆಡ್ ವಿತ್ ಫ್ರೈಟ್. ಎಸ್, ಅವನಿಗೆ ಅರ್ಥ ಆಗುತ್ತೆ. ಯಾವಾಗ ಆ ಒಂದು ಬೆಂಚಿನ ಕಾಲು ಅವನಿಗೆ ಸಿಗುತ್ತೋ ಆಗ ಅವನು ಅರ್ಥ ಮಾಡ್ಕೊಳ್ತಾನೆ, ನನ್ನ ಅಜ್ಜಿಯ ಬಳಿ ನಾನು ಮಲಗಿಲ್ಲ, ಈ ಒಂದು ರೂಮಲ್ಲಿ ನಾನು ಒಬ್ಬನೇ ಮಲಗಿದ್ದೇನೆ ಅಂತಕ್ಕಂಥದ್ದು ಅವನಿಗೆ ನೆನಪು ಬರುತ್ತೆ, ಅರ್ಥ ಮಾಡ್ಕೊಳ್ತಾನೆ. ಮತ್ತು ಹಾಗೆ ಅವನಿಗೆ ಅರ್ಥ ಮಾಡಿಕೊಂಡ ತಕ್ಷಣವೇ ಅವನೇನು ಮಾಡ್ತಾನೆ ನೋಡಿ, ಹಿ ಸ್ವೆಟೆಡ್ ವಿತ್ ದ ಫ್ರೈಟ್. ಭಯದಿಂದಾಗಿ ಬೆವೆತು ಬಿಡ್ತಾನೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿ, ಹಿ ಹರ್ಡ್ ರಸ್ಟ್ಲಿಂಗ್ ಸೌಂಡ್ ಆ್ಯಂಡ್ ಸಾ ಅ ಮೂವಿಂಗ್ ಆಬ್ಜೆಕ್ಟ್ ಸಡನ್ಲಿ. ಎಸ್, ಅದೇ ಕ್ಷಣದಲ್ಲಿ ಅವನಿಗೆ ರಸ್ಟ್ಲಿಂಗ್ ಸೌಂಡ್ ಅಥವಾ ಯಾವುದೋ ಒಂದು ವಸ್ತುಗಳ ಸೌಂಡ್ ಅವನಿಗೆ ಕೇಳಿಸುತ್ತೆ. ಅದ್ರ ಜೊತೆಗೆ ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ವಸ್ತು ಅಲ್ಲಿ ಮೂವ್ ಆದ ಹಾಗೆ ಅವನಿಗೆ ಅನಿಸುತ್ತೆ. ಹಿ ವಾಸ್ ಸ್ಟೇರಿಂಗ್ ಎಟ್ ದ ಆಬ್ಜೆಕ್ಟ್ ಇನ್ ಹಾರರ್. ಎಸ್, ಆ ಒಂದು ಮೂವ್ ಆಗ್ತಕ್ಕಂತಹ ವಸ್ತು ಯಾವುದಿರ್ಬೋದು ಅಂಥೇಳಿ ಅದನ್ನು ಸ್ಟೇರಿಂಗ್ ಅಂದರೆ ದುರಿಗುಟ್ಟಿ ನೋಡ್ತಾ ಇರ್ತಾನೆ ಆ ಒಂದು ಬೆಂಚ್ ಕೆಳಗಡೆಯಿಂದಾನೆ. ಮತ್ತು ಅವನ ಮನಸ್ಸಲ್ಲಿ ತುಂಬ ಭಯ ಇರುತ್ತೆ. ಹಿ ಥಾಟ್ ಇಟ್ ವಾಸ್ ಎ ಡೆವಿಲ್ ಆ್ಯಂಡ್ ವುಡ್ ಕಿಲ್ ಹಿಮ್. ಎಸ್, ಅವನು ಅಂದ್ಕೊಳ್ತಾನೆ ಅದು ಮೇ ಬಿ ಡೆವಿಲ್ ಅಥವಾ ರಾಕ್ಷಸನೇ ಇರಬೇಕು, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಒಂದು ಡೆವಿಲ್ ನನ್ನನ್ನು ಬೆಂಚಿಂದ ಕೆಳಗಡೆಯಿಂದ ಎಳ್ಕೊಂಡು ನನ್ನನ್ನು ಕೊಂದುಬಿಡುತ್ತೆ ಅಂತೇಳಿ ಅವನು ಅಂದ್ಕೊಳ್ತಾನೆ. ವೆನ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಯಾವಾಗ ಆ ಒಂದು ಮೂಮೆಂಟ್ ಮಾಡ್ತಕ್ಕಂಥ ಒಂದು ಆಬ್ಜೆಕ್ಟ್ ಆ ಒಂದು ಬೆಂಚ್ ಕೆಳಗಡೆ ಬರುತ್ತೋ ಆ ಕ್ಷಣದಲ್ಲೇ ಅವನೇನು ಮಾಡ್ತಾನೆ, ಆ ಬೆಂಚಿಂದ ಆಚೆ ಬರ್ತಾನೆ ತೆವಳ್ಕೊಂಡು. ಮತ್ತು ನೆಕ್ಸ್ಟ್ ಏನು ಮಾಡ್ತಾನೆ ನೋಡಿ, ಹಿ ಹಗ್ಡ್ ಇಟ್ ಆ್ಯಂಡ್ ಬಿಟ್ ಇಟ್ ವಿತ್ ಹಿಸ್ ಶಾರ್ಪ್ ಟೀತ್. ಆ ಒಂದು ಆಬ್ಜೆಕ್ಟನ್ನು ಅಪ್ಪಿಕೊಂಡ್ಬಿಟ್ಟು, ಹಗ್ ಅಂದರೆ ಅಪ್ಪಿಕೊಳ್ಳೋದು ಅಂತೇಳಿ, ಅಪ್ಪಿಕೊಂಡು ಆ ಒಂದು ವಸ್ತು ಏನಿರುತ್ತೋ ಅಥವಾ ಒಂದು ಮೂವಿಂಗ್ ಆಬ್ಜೆಕ್ಟ್ ಏನಿರುತ್ತೋ ಅದನ್ನು ತನ್ನ ಚೂಪಾದ ಹಲ್ಲುಗಳಿಂದ ಕಚ್ಚಿಬಿಡ್ತಾನೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಬರ್ಗ್ಲರ್ ಕ್ರೈಡ್ ಇನ್ ಪೇನ್. ಯಾವಾಗ ಸ್ವಾಮಿ ಆ ಒಂದು ಆಬ್ಜೆಕ್ಟನ್ನು ಕಚ್ತಾನೋ ಆ ಆಬ್ಜೆಕ್ಟ್ ಏನಾಗಿರುತ್ತಪ್ಪ ಅಂದರೆ ಒಬ್ಬ ಬರ್ಗ್ಲರ್ ಆಗಿರ್ತಾನೆ. ಹಾಗೆ ಕಚ್ಚಿದ ತಕ್ಷಣವೇ ಆ ಬರ್ಗ್ಲರ್ ಜೋರಾಗಿ ನೋವಿನಿಂದ ಕಿರ್ಚ್ಕೊಳ್ತಾನೆ. ಸ್ವಾಮೀಸ್ ಫಾದರ್, ಸರ್ವೆಂಟ್ ಆ್ಯಂಡ್ ಕುಕ್
ಕಾಟ್ ದ ಬರ್ಗ್ಲರ್. ಸ್ವಾಮಿ ಕೂಗಿಕೊಂಡ ತಕ್ಷಣವೇ ಸ್ವಾಮಿಯ ತಂದೆ ಮತ್ತು ಆ ಮನೆಯ ಸರ್ವೆಂಟ್ ಮತ್ತು ಅಡುಗೆ ಮಾಡ್ತಕ್ಕಂತಹ ಕುಕ್ ಏನಿರ್ತಾನೋ ಅವ್ರು ಮೂವರು ಬಂದ್ಬಿಟ್ಟು ಆ ಬರ್ಗ್ಲರನ್ನು ಹಿಡ್ಕೊಳ್ತಾರೆ. ಪೊಲೀಸ್ ಅರೆಸ್ಟೆಡ್ ದ ಬರ್ಗ್ಲರ್. ಹಾಗೆ ಆ ಒಂದು ಕಳ್ಳನನ್ನು ಅಥವಾ ಬರ್ಗ್ಲರನ್ನು ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಹೀಗೆ ಆ ಒಂದು ರಾತ್ರಿ ಕಳೆದ ತಕ್ಷಣವೇ ಸ್ವಾಮಿ ಏನಾಗ್ತಾನೆ, ಹೀರೋ ಆಗಿಬಿಡ್ತಾನೆ. ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಹಿಮ್ ನೆಕ್ಸ್ಟ್ ಡೇ. ಎಲ್ಲ ಕಡೆಯಿಂದನೂ ಕೂಡ ಅವನಿಗೆ ಒಂದು ಅಭಿನಂದನೆಗಳು ಹರಿದು ಬರ್ತವೆ. ನೆಕ್ಸ್ಟ್ ಪಾಯಿಂಟ್, ಹಿಸ್ ಕ್ಲಾಸ್ಮೇಟ್ಸ್ ರೆಸ್ಪೆಕ್ಟೆಡ್ ಹಿಮ್. ಅವನ ಎಲ್ಲ ಫ್ರೆಂಡ್ಸ್ ಏನಿದ್ರು ಕ್ಲಾಸಲ್ಲಿರ್ತಕ್ಕಂತಹ ಎಲ್ಲ ಸಹಪಾಠಿಗಳು ಕೂಡ ಇವನಿಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾರೆ. ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಶಿಕ್ಷಕರು ಸಹ ಇವನಿಗೆ ಪ್ಯಾಟೆಡ್ ಅಂದರೆ ಶಬಾಷ್ಗಿರಿಯನ್ನು ಬೆನ್ನಿನ ಮೇಲೆ ತಮ್ಮ ಕೈಯಿಂದ ಚಪ್ಪರಿಸ್ತಾ ಇದ್ದಾರೆ. ಹಿಸ್ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಎ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಕೂಡ ಇವನನ್ನು ಹೊಗಳ್ತಾ ಇದ್ದಾರೆ, ಒಬ್ಬ ಟ್ರೂ ಸ್ಕೌಟ್ ಅಂತೇಳಿ ಅವರು ಕರೀತಾ ಇದ್ದಾರೆ. ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಹಿಸ್ ಬ್ರೇವರಿ. ಪೊಲೀಸರು ಸಹ ಇವನ ಒಂದು ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಆ ಒಂದು ಬರ್ಗ್ಲರ್ ಏನಿದ್ನೋ ಅವನನ್ನು ತುಂಬ ದಿನಗಳಿಂದ ಅವರು ಹುಡುಕ್ತಾ ಇದ್ರು, ಆದರೆ ಹಿಡಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಸ್ವಾಮಿಯ ಸಹಾಯದಿಂದ ಈಗ ಅವರು ಅವನನ್ನು ಕ್ಯಾಚ್ ಮಾಡಿದ್ದಾರೆ. ಹಾಗಾಗಿ ಅವರು ಅವನಿಗೆ ಒಂದು ಗ್ರೇಟ್ಫುಲ್ಲನ್ನು ಅಥವಾ ಕಂಗ್ರ್ಯಾಚುಲೇಷನನ್ನು ಸಲ್ಲಿಸ್ತಾ ಇದ್ದಾರೆ. ದ ಇನ್ಸ್ಪೆಕ್ಟರ್ ಆಸ್ಕ್ಡ್ ಹಿಮ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಒಬ್ಬ ಇನ್ಸ್ಪೆಕ್ಟರ್ ಏನಿರ್ತಾರೋ ಅವರು ಸ್ವಾಮಿಯನ್ನು ನೀನು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬಾರ್ದು ಮುಂದೆ ದೊಡ್ಡವನಾದ ಮೇಲೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಸ್ವಾಮಿ ಅಗ್ರೀಡ್ ಫಾರ್ ಇಟ್. ಹಾಗೆ ಮಾಡ್ತೇನೆ, ನಾನು ದೊಡ್ಡವನಾದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ತೇನೆ ಅಂತಕ್ಕಂತಹ ಒಂದು ಸಮ್ಮತಿಯನ್ನು ಆ ಇನ್ಸ್ಪೆಕ್ಟರ್ಗೆ ಸೂಚಿಸ್ತಾನೆ. ನೆಕ್ಸ್ಟ್ ಡೇ ಹಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್ ಅಗೇನ್. ಆ ಒಂದು ದಿನ ಕಳೆದ ನೆಕ್ಸ್ಟ್ ಡೇ ಏನಿರುತ್ತೋ ಆವತ್ತಿನ ದಿನ ಏನು ಮಾಡ್ತಾನೆ ಸ್ವಾಮಿ, ಮತ್ತೆ ತನ್ನ ಒಂದು ಗ್ರ್ಯಾಂಡ್ ಮದರ್ನ ಪಕ್ಕದಲ್ಲಿ ಹೋಗಿ ಮಲಗಿರ್ತಾನೆ. ಸ್ವಾಮೀಸ್ ಫಾದರ್ ವಾಸ್ ಅನ್ಸ್ಯಾಟಿಸ್ಫೈಡ್ ಅಬೌಟ್ ಇಟ್. ಸ್ವಾಮಿಯ ತಂದೆಗೆ ಇದರಿಂದ ತೃಪ್ತಿ ಆಗೋದಿಲ್ಲ ಅಥವಾ ಅವರು ಖುಷಿಯಿಂದ ಇರೋದಿಲ್ಲ. ಹಾಗಾಗಿ ಸ್ವಾಮಿಯ ತಂದೆ ಸುಮ್ಮನಾಗಿಬಿಡ್ತಾರೆ. ನೋಡಿ, ಈ ಒಂದು ಮೇಲಿನ ಪಾಯಿಂಟ್ಸ್ಗಳೇನಿದ್ದಾವೆ ಇವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಯಾಕೆಂದರೆ ಅನೇಕ ಸಾರಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲಿ ಪ್ರಶ್ನೆಯನ್ನು ನೋಡಿ ಯಾವ ರೀತಿ ಕೇಳ್ಬೋದು ಅಂದರೆ, ವೈ ವಾಸ್ ಸ್ವಾಮಿ ಆನರ್ಡ್ ಆ್ಯಂಡ್ ಹೌ ಅಂತೇಳಿ ಕೇಳ್ಬೋದು. ಅಂದರೆ ಸ್ವಾಮಿಯನ್ನು ಯಾಕೆ ಗೌರವಿಸಲಾಗುತ್ತೆ ಮತ್ತು ಹೇಗೆ ಗೌರವಿಸ್ತಾರೆ ಅಂತೇಳಿ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ಈಗ ಮೇಲ್ಗಡೆ ಏನು ಡಿಸ್ಕಷನ್ ಮಾಡಿದ್ದೀವೋ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ. ಅದರ ಜೊತೆಗೆ ನೋಡಿ, ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಅಂದರೆ ಆ ಬೆಂಚ್ ಕೆಳಗಡೆ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಾಮಿಗೆ ಆದಂತಹ ಒಂದು ಭಯಾನಕ ಎಕ್ಸ್ಪೀರಿಯನ್ಸ್ ಏನಿದೆನೋ ಅದನ್ನು ಬರೆಯಿರಿ ಅಂತೇಳಿ ಕೂಡ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಈ ರೀತಿ ಪ್ರಶ್ನೆ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡು ಬರೆಯಿರಿ. ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನೀವು ತುಂಬ ಸರಳವಾಗಿ ಎಲ್ಲ ಲೆಸನ್ಸ್ಗಳನ್ನು ಪಾಯಿಂಟ್ ವೈಸ್ ಕಲಿಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಲಿಕ್ಕೆ ಅಂತೇಳಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ವಿಡಿಯೋ ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.